ಸ್ಟಾರ್ಟ್. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಫ್ರೆಂಡ್ಸ, ಮಕ್ಕಳು ಸ್ಕೂಲಿಗೆ ಹೋಗಿ ಮನೆಗೆ ಬಂದ್ರು ನೋಡ್ರಿ. ಈಗ 10th ಪೇಪರ್ ಅದಾವಲ್ಲ, ಅದಕ್ಕಂತೇಳಿ ಲಗುಟ್ ಬರ್ತಾರ್ರಿ ಹುಡುಗರು. ಮುಂಜಾನೆ ಒಂದೊಂದು ಚಪಾತಿ ಮುಂಜಾನೆ ಒಂದೊಂದು ಚಪಾತಿ ಮಾಡಿದ್ದೀನ್ರಿ. ಅದನ್ನ ಕಟ್ಕೊಂಡು ಹೋಗಿದ್ರು. ಈಗ ಬಂದರ ಅಡುಗೆ ಮನೇಲಿ ಊಟ ಮಾಡ್ಯಾರಿ ಫ್ರೆಂಡ್ಸ. ಅದು ಯಾಕೋ ಒಂದು ಸ್ವಲ್ಪ ಜಿಗಿ ಕಮ್ಮಿ ಐತ್ರಿ, ಅದಕ್ಕಂತೇಳಿ ಮತ್ತು ಮ್ಯಾಗ ಒಂದು ಜಿಗಟ್ ಪಟ್ಟಿ ಎಕ್ಸ್ಟ್ರಾ ಹಚ್ತೀನಿ ಇರಂಗಿರ್ಬೇಕಂತೇಳಿ. 3:30ಗೆ ಸ್ಪೀಡ್ ಪೋಸ್ಟು ಬಂದಾಗತ್ತೆ ರೀ. ಅದಕ್ಕೆ ಹುಡುಗರು ಬಂದ ಮ್ಯಾಗ ಹೋದ್ರಾಯ್ತು. ಹೆಚ್ಚು ಕಮ್ಮಿ ಆದರೆ ಏನು ಅನ್ಸಲ್ಲ. ಇದಕ್ಕೆ ಏನಾಗ್ಬಿಡುತ್ತಾ, ಯಪ್ಪ ಹುಡುಗರು ಬರ್ತಾರ ಅಂತೇಳಿ ಆ ಕಡೆ ಅರ್ಧಂಬರ್ಧ ಮನಸ್ಸಾಗುತ್ತೆ. ಹೋದ್ಮ್ಯಾಗ ಹೆಚ್ಚು ಕಮ್ಮಿ ಟೈಮ್ ಆಗದ ರೀ. ಗಜ್ಜಿತ್ತಪ್ಪ ಅಂದ್ರೆ ಇದಾಗುತ್ತೆ ನೋಡ್ರಿ. ಇಷ್ಟೆಲ್ಲ ಆರ್ಡ್ರ್ ಆಗ್ಯಾವ ಫ್ರೆಂಡ್ಸ. ಯಾರ್ಯಾರೆಲ್ಲ ಆರ್ಡ್ರ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಇಷ್ಟು ಆರ್ಡ್ರ್ ಆಗ್ಯಾವ, ನನಗಂತೂ ಭಾಳ ಖುಷಿ ಅಂತ ಅನ್ಸಕತ್ತದ. ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ಹೊಸ ಹೊಸ ನ್ಯೂ ಸ್ಟಾಕ್ ವಿಡಿಯೋಗಳನ್ನ ಹಾಕ್ತಿರ್ತೀನಿ, ನೋಡ್ರಿ, ತಗೋರಿ. ಹೊರಗಿನಕಿನ್ನ ಕಡಿಮೆ ರೇಟ್ ಐತಿ. ಒಂದ್ಸರಿ ಒಬ್ಬೊಬ್ರು ವಿಡಿಯೋ ನೋಡೋರು, ಒಬ್ಬೊಬ್ರು ಒಂದೊಂದು ತಗೋರಿ, ನಿಮ್ಮ ಕ್ವಾಲಿಟಿ ಗೊತ್ತಾಗುತ್ತಾ. ಸೊ ಇವನ್ನೆಲ್ಲ ಒಯ್ದೀಗ ಪೋಸ್ಟಿಗೆ ಹಾಕಿ ಬರ್ತೀನಿ, ಬನ್ನಿ. नंतर घरी जाऊन दीदीला आणि तू खा. दीदीला थोडं दे, तू पण खा. ಈ ಬ್ಯಾಸ್ಗಿಗೆ ಈ ಥರ ತಣ್ಣಗ ಐಸ್ ಕ್ರೀಮು, ಲಸ್ಸಿ, ಆಮ್ಯಾಗ ಏನ್ರಿ ಕುಲ್ಪಿ, ಮಜ್ಜಿಗೆ, ಕಲ್ಲಂಗಡಿ ಚಾಲು ಅದವ್ರಿ. ಈಗ ತಂಪನು ತಂಪಂದೆ ಅಂಬಾನು ಬರ್ತಾವಲ್ಲ, ಈಗ ಚಾಲು ಆತವ್ರಿ. ಈಗ ಮನೆ ಏನೇನು ಸೀಸನ್ ಕಲ್ಲಂಗಡಿ, ಟರ್ಬೂಜ ಇಂಥವೆಲ್ಲ ತಿನ್ಬೇಕು ನೋಡ್ರಿ. ಏನು ಬಡ್ದಾಡಿ ಜೀವನದಾಗ ಎಷ್ಟು ಉಳಿತಾಯ ಮಾಡಿ ಎಷ್ಟು ಗಳಿಸಿಟ್ರು ಆರೋಗ್ಯ ಕಾಯ್ಕೊಂಡು ಮಾಡ್ಕೋಬೇಕು ನೋಡ್ರಿ. ಸಂಸಾರ ಕೆಟ್ಟ ಮಾಡಿದ್ರೂ ಅಟ್ಟೆ ಐತ್ರಿ ಫ್ರೆಂಡ್ಸ. ಯಾರು ಮಾಡ್ಯಾರ ಮಟ್ಟಾರ ಅಂತೇಳಿ ನಮ್ಮನ್ನ ಹೊಗಳೋದು ಅಟ್ರದಾಗ ಐತಿ. ಹೊಗಳೋದು ಬೇಕಾಗಿಲ್ಲ, ಹೊಗಳೋದಕ್ಕಿಂತ ನೆಮ್ಮದಿಯಾಗಿ ಇರಕ್ಕೆ ಬಿಟ್ರೆ ಸಾಕಾಗಿರ್ತೈತಿ. ಕೆಲವೊಬ್ಬರು ಹೆಣ್ಮಕ್ಳು ಜೀವನ ಭಾಳ ಅತಂತ್ರ ಇರ್ತೈತಿ ರೀ ಫ್ರೆಂಡ್ಸ. ಎಲ್ಲ ಮಾಡ್ತಾರಂದ್ರೂ ಕೂಡ ಅವಕ್ಕೆ ಜನ್ಮಕ್ಕೆ ಸುಖ ಇರೋಂಗಿಲ್ಲ. ಒಬ್ಬೊಬ್ರದ್ದು ಏನು ಮಾಡೋಂಗಿಲ್ಲ ಅಂದರೂ ಕೂಡ ಕಂಬಗ ಮನ್ಯಾಗ ಮಾಡೇನು ಹಾಕೋಂಗಿಲ್ಲ ಅಂತ ಹೆಣ್ಮಕ್ಳು ಅದಾರ. ಬಟ್ ಅಲ್ಲಿ ಪೋಸ್ಟ್ನ್ಯಾಗ ಒಂದು ಅನುಭವ ಆಯಿತು, ಅದನ್ನು ನಿಮ್ಗೆ ಮನೆಗೆ ಹೋದ್ಮೇಲೆ ಹೇಳ್ಕೊತೀನಿ. ಓಕೆ, ನಿನ್ನೆ ವಿಡಿಯೋ ಮಾಡ್ಬೇಕು ಅಷ್ಟೇ ನೋಡ್ರಿ. ಅದಾದ್ಮೇಲೆ ಇಡೀ ದಿನ ವಿಡಿಯೋ ಮಾಡಿಲ್ಲ, ಯಾಕೋ ಒಂಥರ ಬೇಜಾರಿತ್ತು. ಸೊ ಎಲ್ಲ ಇರೋದಲ್ಲ ಲೈಫ್ನೊಳಗೆ, ಎಲ್ಲರಿಗೂ ಇರಂಗೆ ನಮಗೆ ಇರ್ತೈತಿ. ನಮ್ದೇನು ಹೊಸದಲ್ಲ, ನಂದೇನು ದೊಡ್ಡದಂತಲ್ಲ. ಬಟ್ ನಮ್ಗೆ ಅಪರೂಪ, ನಮ್ಮ ಜೀವನ ನಮ್ಗೆ ಇಂಪಾರ್ಟೆಂಟ್ ಅಂತ ಇರುತ್ತಲ್ಲ, ಆ ಥರ. ನಿನ್ನೆ ತೊಗೊಂಡು ಬಂದಿ ನೋಡ್ರಿ, ಬರುವಾಗ ಮಸ್ತ್ ಅದಾವ್ರಿ. ಈಗ ಊಟಕ್ಕೆ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ, ಹಾಗಾಗಿ ಏನು ಮಾಡೀನಂದ್ರೆ ತೋರಿಸ್ತೀನಿ ಬರ್ರಿ. ಕೆಲಸ ಲಘು ಆಗ್ಯದ್ರಿ ಇವತ್ತ. ಸ್ವಲ್ಪ ಯಾಕೋ ಮೊಬೈಲ ಕೆಲಸ ಲಘು ಆಗೈತಿ. ಈಗ ಟಮಾಟಿ ಗೊಜ್ಜು ಮಾಡಿ ನೋಡ್ರಿ. ಹಾಲಿದ್ದು ಕಾಸಿಟ್ಟಿನಿ. ಬೆಳಗ್ಗೆ ಚಹಾ ಬಿಸ್ಕಿಟ್ ತಿಂದೀವಿ. ನಮ್ಮ ಅತ್ತೆಯವರು ಇಲ್ಲೇ ಬಂದಿದ್ರು, ಹೊಸರು ಕೂತ್ಕೊಂಡು ಸ್ವಲ್ಪ ಅರಟೆ ಹೊಡೆದ್ವಿ. ಅನ್ನ ಮಾಡೀನಿ. ಒಂದು 2 ಬಂಡೆ ಅದಾವು, ಇದು ಒಂದು ಸ್ವಲ್ಪ ಬಂಡೆಗಳು ತಿಕ್ಕಿಟ್ಟಿನಿ. ಒಂದು ಸ್ವಲ್ಪ ಕೆಳಗಡೆ ಡಬ್ಬಾಕಿನಿ. ಯಜಮಾನ್ರು ಊಟಕ್ಕೆ ಬರಲ್ಲ, ಸೊ ನಾವು ಇರೋದ್ರಿಂದ ಅನ್ನ ಮತ್ತು ಗೊಜ್ಜು ಮಾಡೀನಿ. ಇವು ಪಾಪಡ ಅದಾವ್ರಿ, ಅದ ತಿನ್ಕೊಂಡ್ರೆ ಆಯಿತು ಅಂತೇಳಿ. ಶೇಂಗಾ ಉಂಡೆ ಇದ್ದು ಅದ ಶೇಂಗಾ ಉಂಡೆ ತಿಂದೀವಿ. ತಲೆ ಇರ್ತೀನಿ ಸ್ನೇಹಂದು. ಬರ್ರಿ ಊಟ ಮಾಡೋಣ ಅಂತ ಎಲ್ಲರೂ ಕೂಡ. ಹತ್ತಿ ಹಿಂಗ್ಯಾಕೆ ಹೋಗಟ್ಟಿಲ್ಲಿ ಅದು ಹಾಸಿಗೆ ಒಣಗಿತ್ತು, ಮಡಿಚಿಟ್ಟಿ ಅಂತ ತಾಳೆ ಬಿದ್ದದದು. ಮಡಿಚಿಟ್ಟಿ ಹಾಸಿಗೆ ಒಗದು ಹಾಕಿನ್ರಿ ಬೆಳಗ್ಗೆನೆ. ಈ ನನ್ನ ಮಗಂದು ಬಾಯಪ್ಪ ಕುಂದ್ರ ಬಾ, ನೀರು ತೊಗೊಂಬ ಒಂದು ಚರಿಗೆ. ಅನ್ನ, ಟೊಮೆಟೊ ಗೊಜ್ಜು, ಪಾಪಡ ಊಟ ಮಾಡೋಣ ಬರ್ರಿ.
ಬೇಸಿಗೆಗೆ ಇರೋ ಎಷ್ಟು ಕೂದಲಿದ್ರು ಕೂಡ ಬ್ಯಾಸ್ರ ಅಂದ್ರೆ ಬ್ಯಾಸ್ರಕ್ಕೋ ನೋಡ್ರಿ. ಯಾಕಂದ್ರೆ ತುಂಬಾ ಸೆಕೆ ನೋಡ್ರಿ. ಸೆಕೆ ಇರೋದ್ರಿಂದ ಕಂಡಪಟ್ಟಿ ಜಳದಂಗ ಆಗ್ತದ. ಹಾಗಾಗಿ ಸೊ ಇರ್ಲಿ ಪರವಾಗಿಲ್ಲ. ಅದ್ರಾಗ ನಾವು ಬಾಡಿಗೆ ಮನೆಗಿದ್ದಾಗಿನ ಲೈಫ್ ಅಂತೂ ಕೂಡ ನೀವು ನೋಡಿರಿ ಫ್ರೆಂಡ್ಸ. ಅಲ್ಲಿ ಲೈಫ್ ಹೆಂಗಿತ್ತು ಏನಿತ್ತು ಅಂತೇಳಿ ಅದನ್ನೆಲ್ಲ ಯಾಕೆ ತೆಗೆದ್ವಿ ಅಂದ್ರೆ ನಮಗೂ ಒಂದು ಜೀವನದಾಗ ಮನಿ ಮಾಡ್ಕೊಳ ಆಸೆ ಇತ್ತು. ಅದಕ್ಕೋಸ್ಕರ ಅಷ್ಟೆಲ್ಲ ಕಷ್ಟಪಟ್ವಿ. ಅನುಭವ ನನಗೆ ಸಾಕಾಗವಷ್ಟು ಪಾಠ ಕಲ್ಸೈತಿ. ಯಾಕಂದ್ರೆ ಅವಾಗಿನ ಕಾಲದಾಗ ಅನುಭವ ಪಡ್ಕೊಳೋದಿಕ್ಕ ವಯಸ್ಸು ಇಷ್ಟು ವಯಸ್ಸಾದ್ಮೇಲೆ ಅನುಭವ ಬರ್ತಂತ ಅಂತ ಇತ್ತು. ಬಟ್ ಈಗಿನ ಕಾಲದಾಗ ಅನುಭವಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತ ನಾನು ಅನ್ಕೋತೀನಿ. ತುಂಬಾ ಸಣ್ಣ ವಯಸ್ಸಿನಾಗೂ ಕೂಡ ತುಂಬಾ ಅನುಭವಿಸ್ಬಿಟ್ಟಿರ್ತೀವಿ. ಜನರಿಂದನೂ ಮನೆಯವ್ರಿಂದನೂ ನಾವು ಮಾಡುವಂತ ಒಂದು ವಿಚಾರದಿಂದನು ನಾವು ಯಾರೇ ಆಗಲಕ್ಕ ನಾ ಕೆಟ್ಟದ್ ಮಾಡ್ತೀನಿ ಅಂತ ಯಾರು ಹೇಳ್ಕೊಳಂಗಿಲ್ಲ. ಎಲ್ರು ಕೂಡ ನಾ ಒಳ್ಳೇದ್ ಮಾಡ್ದೆ ಅಂತಾನೆ ಎಲ್ಲರೂ ಹೇಳ್ಕೊಳುವಂತ ಮಾತು. ನಾ ಅವ್ರಿಗೆ ಒಳ್ಳೇದ್ ಮಾಡ್ದೆ, ನಾನು ಕೆಟ್ಟದ್ ಮಾಡಿದ್ರು, ಸೊ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಹಂಗೆ ಎಲ್ಲರೂ ಅದೇ ಹೇಳ್ಕೊಂತಾರ. ಬಟ್ ಯಾರು ಅನ್ಯಾಯ ಮಾಡಿರ್ತಾರ, ಯಾರು ಅನ್ಯಾಯ ಮಾಡಿರಂಗಿಲ್ಲ, ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರ ಅದೆಲ್ಲಾನು ಕೂಡ ಆ ಭಗವಂತನೋ ಇರ್ತಾವ ನೋಡ್ರಿ, ಅವನಿಗೆ ಒಬ್ಬನಿಗೆ ಗೊತ್ತಿರ್ತೈತಿ, ನಮಗಷ್ಟೇ ಗೊತ್ತಿರ್ತೈತಿ. ಕೆಲವೊಬ್ರು ನಮ್ಮ ಕೈಯಿಂದ ಊಟ ಮಾಡಿ ನಮ್ಮ ಮನೆಗೆ ಇದ್ದು ನಮ್ಮಲ್ಲೇ ಜಗಳ ಹಚ್ಚಿ ನಿಂತ್ಕೊಂಡು ನಮ್ಮ ಒಂದು ಜಗಳನ ಖುಷಿಯಿಂದ ನೋಡ್ತಿರ್ತಾರ. ಅವ್ರು ನಮ್ಮ ಮನೆಗೆ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬಂದಿರ್ತಾರ. ಅಂಥವ್ರಿಗೂ ನಾವು ಬಂದ್ಮ್ಯಾಗ ಅತಿಥಿ ಸರ್ಕಾರ ಅನ್ನೋದೇ ಏನಂತೇಳಿ ಅತಿಥಿ ಸಂಸ್ಕಾರ ಸತ್ಕಾರ ತಪ್ಪು ತಿಳ್ಕೊಬೇಡಿ, ಅದನ್ನ ಮಾಡಿ ನಾವು ಕಳಿಸಿರ್ತೀವಿ. ಅದು ನಮ್ಮ ಧರ್ಮ. ನಮ್ಮ ಮನೆಗೆ ಯಾರೇ ಬರಲಿ, ನಮ್ಮ ಶತ್ರುನು ನಮ್ಮ ಬಾಗ್ಲಿ ಬೆಲೆಗೆ ಬಂದು ನಿಂತ್ರು ಕೂಡ ಒಂದು ಮನುಷ್ಯನ ಒಂದು ಬರ್ರಿ ಅನ್ನೋದೊಂದು ಇರ್ತೈತಿ. ಅದು ನಮ್ಗೆ ಸಂಸ್ಕಾರ, ನಮ್ಮ ತಂದೆ ತಾಯಿ ನಮ್ಗೆ ಕಲಿಸ್ಕೊಟ್ರೆ ನಾವು ಅದೇ ಇದ್ರೊಳಗನೆ ಹೊಂಟೀನಿ. ಹೌದ್ರಿ, ಯಾರೇ ಬರ್ಲಕ್ ನನ್ನ ಮನೆಗೆ ಅವ್ರ ಉದ್ದೇಶ ಒಳ್ಳೇದು ಕೆಟ್ಟದ್ದು, ಅವ್ರು ನಮ್ಮ ಮನೆಗೆ ಏನೇ ನನ್ನ ಮನೆ ಹೊಸ್ಲು ಒಳಗೆ ಬರ್ಬೇಕಂದ್ರೆ ಏನು ಉದ್ದೇಶ ಇಟ್ಕೊಂಡ್ ಬಂದಿರ್ತಾರೆ ಗೊತ್ತಿಲ್ಲ. ಅವ್ರು ಒಳ್ಳೆ ಉದ್ದೇಶ ಇಟ್ಕೊಂಬಂದ್ರ ಅದಕ್ಕೆ ನಾನು ಖುಷಿ ಪಡ್ತೀನಿ. ಅವ್ರು ಕೆಟ್ಟ ಉದ್ದೇಶ ಇಟ್ಕೊಂಬಂದ್ರ ಆ ದೇವ್ರನ್ನ ಒಬ್ಬ ಇರ್ತಾನ, ಅವ್ರು ನನ್ನ ಬಗ್ಗೆ ಏನು ಕೆಟ್ಟದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಬಂದಿರ್ತಾರಲ್ಲ ಅದು ಅವ್ರಿಗೆ ಆಗಲ್ಲಕ್ಕ. ಹೌದಿಲ್ರಿ? ಮತ್ತೆ ಇನ್ನೇನು ಮಾಡೋದು? ಹಿಂದಿನ ಕಾಲದಾಗ ಇತ್ತು ನಮ್ಗೆ ವಿಷಯ ಎರ್ದರಿಗೂ ನಾವು ಹಾಲು ಎರಿಬೇಕಂತೇಳಿ, ವಿಷಯ ಎರ್ದರಿಗೂ ಹಾಲು ಎರಿಬೇಕಂತೇಳಿ ಹಿಂದಕ್ಕೆ ಅಂತಿದ್ರು ಹಿರಿಯರು. ಅದೊಂದು ನೀತಿ ಪಾಠ, ನೀತಿ ಮಾತು, ಒಂದು ಒಳ್ಳೆ ಮಾತು ಹೇಳ್ಬೇಕಂದ್ರೆ. ಈಗ ವಿಷಯ ಎರ್ದರಿಗೆ ಹಾಲು ಎರೆದ್ ಬಿಡ್ರಿ, ಹಾಲು ಎರ್ದರ್ಗೆ ವಿಷಯ ಎರೆದ್ ಕಾಲ ಬಂದೈತಿ ಸದ್ಯಕ್ಕೆ. ಅದಕ್ಕೆ ನಾವು ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಒಂದೊಂದು ಟೈಮ್ದಾಗ ನಾವೇ ಯಾಮಾರ್ ಬಿಟ್ಟಿರ್ತೀವಿ, ಅದು ನಮ್ಮ ತಪ್ಪು ಇರ್ತೈತಿ. ಮಂದಿ ಏನು ಬಿಡ್ರಿ, ಅವ್ರ ಲಾಭಕ್ಕೋಸ್ಕರ ಅವ್ರು ಏನ್ಯಾಕೆ ಮಾಡಿರ್ತಾರೆ. ಒಂದು ದೊಡ್ಡ ಬುಟ್ಟೆಗಾರ ಇದ್ರಾಗ ತಳಗಿಡ್ಬೇಡ. ಅವ್ರ ಲಾಭಕ್ಕೋಸ್ಕರ ಅವ್ರು ಯಾವ ರೀತಿ ಬೇಕಾದ್ರೂ ಅವರು ಬಣ್ಣ ಬದಲಾಯಿಸ್ತಾರ. ಅದನ್ನ ತಿಳ್ಕೊಳೋ ಶಕ್ತಿ ನಮ್ಗಿರಂಗಿಲ್ಲಲ್ಲ, ನಾವು ಹುಚ್ಚರಿರ್ತೀವಿ, ತಪ್ಪು ನಮ್ಮದಿರ್ತೈತಿ. ಈಗ ನಾ ಬಿಸ್ನೆಸ್ ಮಾಡ್ತೀನಪ್ಪ ಅಂತಂದ್ರೆ ನಾನು 100 ರೂಪಾಯಿ ಸೀರೆನ 200 ರೂಪಾಯಿನೂ ನಾ ಕೊಡ್ಬೋದು. ಅದ್ರೊಳಗ ಕಷ್ಟ ಇರ್ತೈತಿ, ಹೌದಾ? ಅದ್ರೊಳಗೆ ಕಷ್ಟ ಇರ್ತೈತಿ. ಅದು ಒಂದು ವ್ಯಾಪಾರದ ಒಂದು ಹಾದಿ, ಅದು ತಪ್ಪಲ್ಲ. ಮೋಸ ಅನ್ಯಾಯ ಅನ್ನೋದಕ್ಕ ಇದಕ್ಕೆ ಮೋಸ ಅನ್ಯಾಯ ಅನ್ನಂಗಿಲ್ಲ. ನಂದು ವ್ಯಾಪಾರ ಐತಿ, ನಾನು ಬಂಡವಾಳ ಹಾಕಿರ್ತೀನಿ. ಒಂದು 100 ರೂಪಾಯಿ ಸೀರೆನ ನಾನು 150 ರೂಪಾಯಿನಾದ್ರೂ ಕೊಡ್ಬೋದು, 120ಕ್ಕಾದ್ರೂ ಕೊಡ್ಬೋದು, ನಾ 200 ರೂಪಾಯಿಗಾದ್ರೂ ಕೊಡ್ಬೋದು. ಅದ್ರೊಳಗೆ ತಪ್ಪಿಲ್ಲ. ಯಾಕಂದ್ರೆ ಅದು ನನ್ನ ಒಂದು ಪರಿಶ್ರಮ, ಅದು ನನ್ನ ಪರಿಶ್ರಮ, ಅದು ತಪ್ಪಲ್ಲ. ಮಾಡೋಣ ಕಂಚಿಕೆ ಇಲ್ಲ, ಅದು ತಪ್ಪಲ್ಲ. ಅದಕ್ಕೆ ಅನ್ಯಾಯ ಅನ್ನಲ್ಲ, ಅದಕ್ಕೆ ಇನ್ನೊಬ್ರು ಹೊಟ್ಟಿ ಹೊಡೆಯೋದು ಅನ್ನಂಗಿಲ್ಲ. ಆದ್ರ ಯಾರೋ ಒಬ್ರು ಅಮಾಯಕ ಇರ್ತಾರ, ಆ ಅಮಾಯಕರನ್ನ ಯಾಮಾರಿಸಿ ಪಾಪ ಅವ್ರಿಗೂ ಸಾಕಷ್ಟು ಕಷ್ಟ ಇರ್ತೈತಿ. ಆ ಅಮಾಯಕರ ಕಷ್ಟ ನೋಡಕ್ ಹೋದ್ರ ಉಲ್ಟಾ ಅವರೇ ನಿಂತು ಹೆಲ್ಪ್ ಮಾಡುವಂತ ಸಿಚುವೇಶನ್ದಾಗ ಆ ಒಬ್ಬ ಅಮಾಯಕ ಇರ್ತಾನಂದ್ರ ಅವನ ಹತ್ರ ದೋಚೋದು, ಅವನ ಹತ್ರ ಒಂದು ರೊಕ್ಕದ ಗೈರ್ಪೈದ ತಗೊಳೋದು, ಹಿಂಗತೆ ಮಂದಿ ಮಾಡ್ತಾರ ನೋಡ್ರಿ. ಅಮಾಯಕರ ಹತ್ರ 10 ರೂಪಾಯಿ ನಾವು ಮೋಸ ಮಾಡಕ್ ಹೋದ್ರು ದೇವ್ರು 1000 ರೂಪಾಯಿ ನಮ್ದೆಲ್ಲರ ಕಳಿತಾನಂತ ನನಗ ಒಬ್ರು ತಿಳಿದವ್ರು ಹೇಳ್ಯಾರ. ಒಂದೊಂದ್ ಸರಿಗೆ ನಂದ್ ಯಾರು ಮೋಸ ಮಾಡ್ಯಾರ ನೋಡ್ರಿ, ಅದು ಅವ್ರಿಗೆ ಅದು ಆಗಿರ್ತೈತಿ. ಬಟ್ ಮನುಷ್ಯರು ನಾವು ಅವ್ರಿಗೆ ಅಂದು ಒಂದ್ ಏಟ್ ಹೊಡೆದ್ರ ಅದು ಪೆಟ್ಟಾಗುತ್ತಾ, ಮಂದಿಗೆ ಗೊತ್ತಾಗುತ್ತಾ, ಕಾಣಿಸ್ತೈತಿ, ಆವಾಜ್ ಬರ್ತೈತಿ. ಆ ದೇವ್ರನ್ನ ಒಬ್ಬ ಇರ್ತಾನ ನೋಡ್ರಿ, ಯಾವಾಗ ಹೊಡಿತಾನ ಅನ್ನೋದು ಗೊತ್ತಾಗಲ್ಲ, ಅದು ಆವಾಜು ಬರಲ್ಲ, ಆ ಹೊಡೆಯತ್ತ ಟೈಮ್ದಾಗ ಗೊತ್ತೂ ಆಗಂಗಿಲ್ಲ.
ಹಂಗಿರ್ತೈತಿ. ಆದ್ರೆ ಯಾವುದೇ ಆಗಲಕ್ಕ ಯಾರನ್ನೂ ಅಷ್ಟು ನಂಬಕ್ಕೆ ಹೋಗ್ಬೇಡ್ರಿ. ಸುಲಭವಾಗಿ ಈಗಿನ ಕಾಲದಾಗ ಯಾರೂ ನಂಬಂಗಿಲ್ಲ. ಹಿಂದಿನ ಕಾಲದಾಗಿತ್ತು ಹೆತ್ತು ತಂದೆ ತಾಯಿ ಮಕ್ಕಳಿಗೆ ಅನ್ಯಾಯ ಮಾಡಲ್ಲ ಅಂತೇಳಿ. ಈಗೆಲ್ಲ ಸೋಷಿಯಲ್ ಮೀಡಿಯಾದಾಗ ದಿನ ಹೊತ್ತು ಮುಳುಗಿದ್ರ. ತಾಯಿ ಮಕ್ಕಳನ್ನ ಬಿಟ್ಟು ಹೋದ್ಲು, ತಾಯಿ ಕೊಲೆ ಮಾಡಿದ್ಲು, ಈ ಥರದ ತಾಯಿನೇ ಮಕ್ಕಳಿಗೆ ಅನ್ಯಾಯ ಮಾಡುವಂಥ ಕಾಲ ಇದು ಬಂದೈತಿ. ಎಲ್ಲರೂ ಹಂಗೆ ಇರಂಗಿಲ್ಲ. ಆದ್ರೆ ನಮ್ಮ ಹುಷಾರ್ದಾಗ ನಾವು ಇದ್ರ ನಮ್ಗೆ ಚಲೋದು. ನಾನು ಭಾಳ ಮೋಸ ಹೋಗಿನಿ. ಎಷ್ಟು ಮೋಸ ಹೋಗಿನಂದ್ರ ಎಲ್ಲ ರೀತಿಯಿಂದನೂ ಮೋಸ ಹೋಗಿನಿ. ಅದರಿಂದ ನನ್ನ ಆರೋಗ್ಯ ಹಾಳು ಮಾಡ್ಕೊಂಡಿನಿ, ನನ್ನಲ್ಲಿರುವಂಥ ಪ್ರತಿಯೊಂದನ್ನು ಕೂಡ ನಾನು ಹಾಳು ಮಾಡ್ಕೊಂಡಿನಿ. ಈಗ ಬುದ್ಧಿ ಬರಕತ್ತೈತಿ, ಆದ್ರದ್ದು ಉಪಯೋಗ ಇಲ್ಲ. ಅಂದ್ರೂ ಈಗ ಇರೋದನ್ನ ಸ್ವಲ್ಪ ಬುದ್ಧಿ ಇಟ್ಕೊಂಡು ಹೋಗ್ಬೇಕನ್ನೋದು ನನ್ನ ಉದ್ದೇಶ. ಅನುಭವದಿಂದ ಹೇಳ್ದಂಥ ಮಾತಿಗೆ ಭಾಳ ಬೆಲೆ ಇರ್ತೈತ್ರಿ. ಅನುಭವದಿಂದ ಹೇಳಿದ ಮಾತುಗಳು ಈಗ ಅನುಭವ ಆದವರು ಮಾತಾಡುವಂಥ ಮಾತಿನ ಶೈಲಿಗೂ ಬರೀ ಡಂಬಾಚಾರ ಕೇಳೋ ಮಾತಿಗೂ ಸ್ವಲ್ಪ ವ್ಯತ್ಯಾಸ ಇರ್ತೈತಿ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ರಿ. ಹೊಟ್ಟೆ ತುಂಬ್ದೊಂದು ಮಾತು, ಹಸಿವಿದ್ದ ಒಂದು ಮಾತು, ಆ ಮುಖದೊಳಗ, ಆ ಮಾತಿನೊಳಗ, ಅವ್ರು ಮಾತಾಡುವಂಥ ಟ್ಯೂನ್ದೊಳಗ ಹೊರಗಿದ್ದೇ ಇರ್ತೈತಿ. ಹೌದಿಲ್ಲ? ಹೊಟ್ಟೆ ತುಂಬ್ದವನು ನಂಗೆ ಹಸಿವು ಆಗೈತಂತಂದ್ರೆ ಪ್ರಾಕ್ಟಿಕಲ್ ಬೇರೆ, ಥಿಯರಿನೇ ಬೇರೆ. ನಾಟಕೀಯವಾಗಿ ಮಾಡೋದು ಬೇರೆ, ಇರುವಂಥ ಪ್ರಾಕ್ಟಿಕಲೇ ಬೇರೆ ಇರ್ತೈತಿ. ಇವತ್ತಿಷ್ಟೆಲ್ಲ ನಾ ಯಾಕೆ ಹೇಳಕತ್ತೀನಂದ್ರ ಭಾಳ ಪಾಠ ಕಲಿಸ್ಕೊಡ್ತೈತ್ರಿ ಜೀವನ. ನಮ್ಮ ಜೀವನದಾಗ ಬರ್ತಾರಲ್ಲ ಕೆಲವೊಬ್ಬ ವ್ಯಕ್ತಿಗಳು ನಮ್ಮ ಜೀವನದಾಗ ಬರ್ತಾರಲ್ಲ, ಅವ್ರು ಇಷ್ಟು ನಮ್ಗೆ ಕಲಿಸಿ ಹೋಗ್ತಾರಲ್ಲ, ಕಲಿಸ್ತಾನೆ ಇರ್ತಾರ. ಅವ್ರು ಲೈಫ್ ಲಾಂಗ್ ನಮ್ಗೆ ಕಲಿಸ್ತಿರ್ತಾರ. ಅವರು ಕೆಲವೊಬ್ರು ಬಂದು ಹೋಗ್ತಾರ, ಕೆಲವೊಬ್ರು ಬಂದು ಲೈಫ್ ಲಾಂಗ್ ಪಾಠ ಕಲಿಸ್ತಾನೇ ಇರ್ತಾರ. ಕಲ್ಕೋತ ಹೋಗ್ಬೇಕು, ಅದ್ರೊಳಗ ತಿಳ್ಕೊಂತ ಹೋಗ್ಬೇಕು. ಸಮಯ ಸಂದರ್ಭ ಅನ್ನೋದು, ನಾ ಎಜುಕೇಶನ್ ಮಾಡೀನಿ, ನಾ ಸುಂದರ ಅದೀನಿ, ನಾ ಶಾಣ್ಯಾಕ ಅದೀನಿ ಅಂತಂದ್ರ ಆ ದೇವ್ರ ನಮ್ಗೆ ಒಂದು ಬೇರೆನೇ ಇಟ್ಟಿರ್ತಾನೆ ಹಣೆ ಬರ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ರಿ, ಯಾರು ಎಷ್ಟು ಶಾಣೆ ಇರ್ತಾರ, ಮಾಡ್ಕೊಂಡು ತಿನ್ನಾಕ ಸಂಸಾರದಾಗ ಅಷ್ಟು ಒಳ್ಳೆಯವ್ರು ಇರ್ತಾರ. ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ ಇರಂಗಿಲ್ಲ, ಏನೂ ಚಟ ಮಾಡ್ತಿರಂಗಿಲ್ಲ. ಯಾರ ಮನೆಗೂ ಹೋಗಿ ಅಂತ ಇಂಥ ಅಚ್ಚೆ ಉಚ್ಚೆ ಮಾತಾಡ್ತಿರಂಗಿಲ್ಲ, ಇಲ್ಲದ ಫಾಲ್ತು ಮಾಡಕ್ಕೆ ಹೋಗ್ತಿರಂಗಿಲ್ಲ, ಚೈನಿ ಬಾಜಿ. ಮನ್ಯಾಗ ಇರೋದ್ರೊಳಗ ಹತ್ತಿಗೆ ನೀಟಾಗಿ ಇದ್ದದ್ರೊಳಗೆ ಸುಖ ಸಂಸಾರ ಅಂತ ಅನ್ಕೊಂಡು ಸಮಾಧಾನವಾಗಿ ಅದ್ರಾಗೆ ಸುಖದಾಗ ಇರಬೇಕು ಅಂತೇಳಿ ಅಷ್ಟು ವಿಚಾರ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಏನಾದ್ರು ಒಂದೊಂದು ಪೀಡೆ, ಏನಾದ್ರು ಒಂದು ಇದು ಪೀಡೆ ಪಿಸಾಚಿ ಅಂತಾರಲ್ರಿ, ಅಂಥವು ಬೇನ್ ಹತ್ತಿ ಬಿಡ್ತಾವ. ಅಂಥವ್ಕ ಇನ್ನೊಬ್ರು ಸುಧಾರಿಸ್ತಾರಲ್ಲ, ತಾವು ಸುಧಾರಿಸ್ಕೊಡಂಗಿಲ್ಲ. ಆ ಥರ ಇರ್ತಾವ. ನಾನು ಸೀರೆ ವ್ಯಾಪಾರ ಮಾಡಾಕತ್ತೀನಿ. ತುಂಬ ಜನ ಸೀರೆ ವ್ಯಾಪಾರದ ಬಗ್ಗೆ ನೀವು ಕೇಳ್ತಿರ್ತೀರಿ, ಬಟ್ ನಂಬಕ್ಕೆ ಹೋಗ್ಬೇಡ್ರಿ. ನಾ ಏನಾದರೂ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿನಂದ್ರ ಹೌದಾ, ಹೆಂಗೆ ನಂಬ್ತೀರಿ ನೀವು? ಸೊ ಕೆಲವೊಂದನ್ನ ಬರೀ ಕೇಳ್ಕೋಬೇಕು, ಬಟ್ ನಮ್ಮ ಬುದ್ಧಿನೂ ನಾವು ಓಡಿಸ್ಬೇಕು. ಒಂದು ಸಂದರ್ಭದೊಳಗೆ ನಾ ಇನ್ನೂ ಯೂಟ್ಯೂಬ್ದೊಳಗೆ ಅಷ್ಟು ಸೀರೆ ಬಿಸ್ನೆಸ್ ಬಗ್ಗೆ ಅಷ್ಟು ನನಗೆ ಇದು ಇದ್ದಿದ್ದಿಲ್ಲ. ಆದ್ರೆ ನಾನು ಕೂಡ ಸೀರೆಯೊಳಗೆ ಮೋಸ ಹೋಗಿದ್ದೀನಿ. ನಮ್ದು 5,000 ರೂಪಾಯಿ, ಇನ್ನೂವರೆಗೂ 5,000 ರೂಪಾಯಿದ ಗಂಟು ಬಂದಿಲ್ಲ. ನಾನು ಆರಿಸಿರುವಂಥ ಸೀರೆನೇ ಬೇರೆ, ಅದು ನನಗೆ ಬಂದಿರುವಂಥ ಸೀರೆನೇ ಬೇರೆ. ಅದು ನನಗೆ ಒಂದು ಅನುಭವ ಆಯಿತು. ನಾನು ಅದಕ್ಕೆ ಮಾಡಿದವ್ರಿಗೆ ತಪ್ಪಂತ ಖಂಡಿತವಾಗಿ ಹೇಳಕ್ ಹೋಗಲ್ಲ, ಬಟ್ ಮೋಸ ನಾನು ಹೋಗಿದ್ದೀನಿ, ಅದು ನನ್ನ ತಪ್ಪೈತಿ. ಈಗಿನ ಕಾಲದೊಳಗೆ ಮೊದಲೆಲ್ಲ ಐತ್ರಿ ಮೋಸ ಮಾಡಿದವ್ರಿಗೆ ಬೈಯೋದು. ಈಗ ಮೋಸ ಮಾಡಿದವ್ರಿಗೆ ಯಾರು ಬೈಯಲ್ಲ. ಮೋಸ ಮಾಡಿದವ್ರಿಗೆ ಮೋಸ ಯಾರು ಹೋಗಿರ್ತೀವಿ ನೋಡ್ರಿ, ಅವ್ರಿಗೆ ಬೈತಾರೆ. ಹಾಗಾಗಿ ನಾವ ತಿಳ್ಕೋಬೇಕು. ನನಗೂ ಕೆಲವು ಜನ ಕಮೆಂಟ್ ಮಾಡ್ತೀವಿ, ಇನ್ನ ಕೆಲವು ಜನ ಏನು ಮಾಡ್ತಾರ, ಫೋನ್ ಮಾಡ್ತಾರೆ. ಅವರು ಸೀರೆ ಬಿಸ್ನೆಸ್ ಮಾಡ್ತಿರ್ತಾರ, ಫೋನ್ ಮಾಡಿ ತಗೊಂತೀವ್ರಿ ಸೀರೆ ಅಂತಾರ, ವಿಡಿಯೋ ಕಾಲ್ ಮಾಡ್ತಾರ, ಸೀರೆಗಳು ನೋಡ್ತಾರ, ಬಾರ್ಡ್ರ್ ಹೆಂಗೈತಿ, ರೇಟ್ ಹೆಂಗೈತಿ ಎಲ್ಲ ಕೇಳ್ಕೊಂತಾರ, ತಿಳ್ಕೊಂತಾರ. ಆಮೇಲೆ ಅಂತಾರ ನಾವು ಬಿಸ್ನೆಸ್ ಮಾಡ್ತೀವ್ರಿ, ಹಂಗ್ರಿ ಹಿಂಗ್ರಿ ಅಂತೇಳಿ. ಸರಿ ರೀ ಅಂತೇಳಿ ನಾ ಫೋನ್ ಇಡ್ತೀನಿ. ಆದ್ರೆ ಅವ್ರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಶನ್ ಸಿಕ್ತು. ನನಗೆ ನನ್ನ ಟೈಮ್ ಎಷ್ಟಾಯ್ತು ತಿಳ್ಕೊರಿ. ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ತು, ಅವ್ರು ಫೋನ್ ಮಾಡಿದ್ದಕ್ಕೆ ಅವ್ರ ಟೈಮ್ ವೇಸ್ಟ್ ಆಗಲಿಲ್ಲ. ನಾನೊಂದು ವ್ಯಾಪಾರ ಮಾಡ್ತೀನಿ, ಕಸ್ಟಮರ್ ಕಾಲ್ ಮಾಡ್ತಾರಂದ್ರೆ ನನಗೊಂದು ಆಸೆ ಇರ್ತೈತಿ. ನಾನು ಮಾಡಕತ್ತಿದ್ದ 4 ಮಂದಿ ಸೀರೆ ತೊಗೊಂತಾರ ಅನ್ನೋ ಉದ್ದೇಶದಿಂದ. ಯಾರೇ ಆಗಲಕ್ಕ ವ್ಯಾಪಾರಕ್ಕೆ, ಹೌದೇನಿಲ್ರಿ, ಅದು ವ್ಯಾಪಾರ ಧರ್ಮ. ಯಾರಾದರೂ ತೊಗೊಳ್ಳಾರ್ದ ಇರಲಿ. ಸೊ ಅವ್ರಿಗೆ ಇಷ್ಟ ಆದ್ರೆ ತೊಗೋತಾರೆ, ಇರ್ಲಿಕ್ಕಿಲ್ಲ. ಬಟ್ ಆದ್ರೆ ಸೀರೆ ತೊಗೊತೀನಿ ಅಂತೇಳಿ ನಮ್ಗೆ ನಂಬಿಸಿ ಎಲ್ಲಾನು ನೋಡಿಕೊಂಡು ಅವರು ಅದೇ ಥರದ್ದು
ಸ್ಟಾಕನ್ನು ಹಾಕಿಸ್ಬೇಕು. ಇವ್ರು ಎಷ್ಟಕ್ಕೆ ತರ್ತಾರ, ಇವ್ರು ಎಷ್ಟಕ್ಕೆ ಸೇಲ್ ಮಾಡ್ತಾರ. ನಾನು ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ 3 ಕ್ವಾಲಿಟಿ ಸೀರೆಗಳು ಇರ್ತಾವ. ನನಗೆ ಇತ್ತೀಚೆಗೆ ಅದು ಗೊತ್ತಾಗತ್ತದ. ಕ್ವಾಲಿಟಿ ಒಳಗೆ 3 ಥರ ಕ್ವಾಲಿಟಿ ಇರ್ತಾವ. ಸೀರೆ ನೋಡಕ್ಕೆ ಸೇಮ್ ಕಾಣಿಸ್ತಾವ, ಸೇಮ್ ಟು ಸೇಮ್ ಕಾಣಿಸ್ತಾವ. ಬಟ್ ಅದ್ರೊಳಗೆ ರೇಟ್ನು ಫರಕ್ ಇರ್ತಾವ. ಕ್ವಾಲಿಟಿ ಕೈಯಾಗಿದ್ರೆ ಗೊತ್ತಾಗ್ತದೆ. ನೀವು ವಿಡಿಯೋದಾಗ ಕೆಲವೊಬ್ರು ತೋರಿಸ್ತಿರ್ತಾರ ಅಷ್ಟು ರೇಟ್ ಇಷ್ಟು ರೇಟ್ ಅಂತೇಳಿ. ಬಟ್ ಕ್ವಾಲಿಟಿ ಬೇರೆ ಇರ್ತಾವ, ಕ್ವಾಲಿಟಿ ಬೇರೆನೇ ಇರ್ತಾವ. ಹಂಗೆ ಯಾವುದಕ್ಕಾಗಲ್ಲಕ್ಕ ನೀಟಾಗಿ ನೇರವಾಗಿ ನೇರವಾಗಿ ಕೇಳಿದಾಗ ನಾ ಹೇಳ್ತೀನೋ ಬಿಡ್ತೀನೋ ಅದು ನನ್ನ ಮರ್ಜಿ. ನಾ ಹೇಳಿರ್ತೀನೋ ಬಿಟ್ಟಿರ್ತೀನೋ. ಆದ್ರೆ ಅದನ್ನ ಮೋಸದಿಂದ ತಿಳ್ಕೊಂಡು ಅದು ಅವ್ರ ಕಲೆ, ಅದು ಅವ್ರ ತಪ್ಪಲ್ಲ, ಅದು ನನ್ನ ತಪ್ಪು. ಯಾಕಂದ್ರೆ ನಾನು ಯಾವುದನ್ನ ಹೇಳಬೇಕು ಯಾವುದನ್ನ ಹೇಳಬಾರ್ದು, ಆ ಮನುಷ್ಯ ಯಾರು ಅದನ್ನ ಅಬ್ಸರ್ವ್ ಮಾಡದೇ ಇರೋವಂಥ ಬುದ್ಧಿ ನಮ್ಗಿರ್ತೈತಿಲ್ಲ, ಅದು ನಮ್ಮ ತಪ್ಪಿರ್ತೈತಿ. ಅವರು ಅವ್ರಿಗೆ ಇನ್ಫಾರ್ಮೇಶನ್ ಬೇಕು, ಅವ್ರು ಯಾವ ಆ್ಯಂಗಲ್ದಿಂದನೂ ಟ್ರೈ ಮಾಡ್ತಾರೆ ಅವರು. ಅದು ಅವ್ರ ಜಾಣ್ತನ, ಹೌದು ಅವ್ರ ಜಾಣ್ಮೆ. ಅಂಥವ್ರಿಗೆ ತಪ್ಪನ್ನಕ್ಕಾಗಲ್ಲ. ಯಾಕಂದ್ರೆ ಜೀವನದಾಗ ಜಾಣ್ತನದಿಂದ ಮಾಡಿದವ್ರಿಗೆ ತಪ್ಪು ಯಾವತ್ತೂ ಅನ್ನೋಕೆ ಹೋಗ್ಬಾರ್ದು. ಯಾರು ಮೋಸ ಹೋಗಿ ಯಾರು ಇದು ಮಾಡ್ತಾರೆ ನೋಡ್ರಿ, ಸೊ ಅಂಥವ್ರಿಗೇನೆ ಈಗ ಬೈಯುವಂಥ ಕಾಲ ಐತೆ. ಅಯ್ಯೋ ಪಾಪ ಅಂತ ಯಾರೋ ಅನ್ನಂಗಿಲ್ಲ ಈಗ. ಅದೇನು ಹುಚ್ಚೈತ್ ಬಿಡು, ಅದಕ್ಕೇನು ಗೊತ್ತಾಗಲ್ಲ ಬಿಡು, ಕೆಟ್ಟ ಮಾಡ್ಲೈತಿ ಬಿಡು ಅಂತಾರ. ಅದೇ ನೋಡ್ರಿ ಯಾರ ಮನೆಯವ್ರು ಹೊಡೆದು ಯಾರ್ದಾರ ಎತ್ತಿ ಹಾಕಿ ಯಾರ್ದಾರ ಕಸ್ಕೊಂಡು ತಿಂತಾರಲ್ಲ, ಅವ್ರಿಗೆ ಯಾರೂ ಅನ್ನಂಗಿಲ್ಲ, ಯಾರೂ ಅನ್ನಂಗಿಲ್ಲ. ನನಗದು ಸ್ವಲ್ಪ ಈಗ ಅನುಭವ ಆಗತ್ತದು. ಮೋಸದಿಂದ ಒಬ್ಬರು ಅಮಾಯಕರನ್ನ ಕಸ್ಕೊಂಡು ಯಾರು ತಿಂತಾರ ನೋಡ್ರಿ, ಅವ್ರಿಗೆ ಯಾರೂ ಅನ್ನಂಗಿಲ್ಲ. ಅದು ಯಾರು ಅಮಾಯಕ ಇರ್ತಾರ ನೋಡ್ರಿ ಅವ್ರಿಗೆ ಅಂತಾರ, ಅದು ಗೊತ್ತಾಗಂಗಿಲ್ಲೇನು, ಯಾಕೆ ಕೊಡ್ಬೇಕವ, ಯಾಕೆ ಮಾಡ್ಬೇಕವ ಅಂತೇಳಿ ಆ ಅಮಾಯಕನಿಗೆ ಹೆಸರು ಬರ್ತಾವ. ಆ ಅಮಾಯಕನ ಕಡೆನೇ ಬಟ್ಟೆ ಮಾಡಿ ತೋರಿಸ್ತಾರೆ. ಆದ್ರೆ ಅದು ಮೋಸ ಮಾಡ್ದವನಿಗೆ ಯಾವತ್ತು ಈಗಿನ ಕಾಲದಾಗ ಯಾರೋ ಆ ಥರ ಅನ್ನೋದೇ ಇಲ್ಲ. ಅವ್ ಶಾಣೆ ಅದಾನ, ಊರ್ ಮಂದಿದ ಎತ್ತೆಗೆ ತಂದು ಹಾಕ್ತಾನ ಮನೆಗೆ, ಊರ್ ಮಂದಿದ ಎತ್ತಿ ಹೆಂಡ್ರ ಮಕ್ಳಿಗೆ ಸುಗ್ದಾಗಿಡ್ತಾನ. ಅವ್ನು ಬಾಳೆಕೋ ಶಾಣೆ ಅದಾನ. ಈ ಮಾತುಗಳು ಬರ್ತಾವ. ಸೀರೆ ಬಿಸ್ನೆಸ್ದಾಗೂ ಅಷ್ಟೇ ರೀ. ಯಾರೋ ನನಗೆ ಬರ್ತಾರ, ನನಗೆ ಒಬ್ರು ಒಂದು ಸೀರೆ ಹೋದ್ರೆ ಅಷ್ಟೇ ನನಗೆ ಮನೆ ಕೂತಲ್ಲಿ 200-150 ಸಿಗ್ತದೆ ಅನ್ನೋದು ನನ್ನ ಉದ್ದೇಶ. ಹಂಗಾಗಿ ನಾ ಎಲ್ಲರನ್ನೂ ಅಷ್ಟು ಇದರಿಂದ ನಂಬಿ ಬಿಡ್ತೀನಿ. ತುಂಬ ಜನ ಕಾಲ್ ಮಾಡಿ ಇನ್ಫಾರ್ಮೇಶನ್ ತೊಗೊಂತಾರ, ವಿಡಿಯೋ ಕಾಲ್ ಮಾಡಿ ಇನ್ಫಾರ್ಮೇಶನ್ ತೊಗೊಂತಾರ, ಸೀರಿನ ಫೋಟೋ ತೊಗೊಂತಾರೋ ಬಿಡ್ತಾರೋ ಅದನ್ನ ಇನ್ಫಾರ್ಮೇಶನ್ ತೊಗೋತಾರ. ಇವತ್ತಿನವರೆಗೂ ನಾನು ಯಾರ ಕಡೆಯಿಂದ ಕೂಡ ಸೀರೆ ಇನ್ಫಾರ್ಮೇಶನ್ ತೊಗೊಂಡಿಲ್ಲ. ಸ್ಟಾರ್ಟಿಂಗಲ್ಲಿ ನನ್ನ ಇಬ್ರು ಸಿಸ್ಟರ್ ರೀ, ಒಬ್ರು ಸುಷ್ಮಾ ಸಿಸ್ಟರ್ ಅಂತೇಳಿ, ಇನ್ನೊಬ್ರು ಸಾವಿತ್ರಿ ಸಿಸ್ಟರ್ ಅಂತೇಳಿ ನೋಡಿರ್ಬೇಕು ನೀವು. ಸ್ವಲ್ಪ ಬೇಸಿಕ್ ಅದ್ರ ಬಗ್ಗೆ ನಾನು ತಿಳ್ಕೊಂಡೆ. ಬಟ್ ಆದ್ರೂ ಕೂಡ ಒಂದು ಟೈಮಿನೊಳಗೆ ನಾನು ಒಬ್ಬರಿಂದ ಮೋಸ ಹೋದೆ. ಅದು ಯಾರಂತ ಹೇಳಕ್ ಇಷ್ಟಪಡಂಗಿಲ್ಲ. ಬಟ್ ಅದರಿಂದ ಕಲಿತೆ. ಅದೇ ನಾ 5,000 ರೂಪಾಯಿ ಬಂಡವಾಳ ಹಾಕಿದ್ದೆ. ಅದಕ್ಕೆ ನನಗೆ ಇನ್ನೂ ತನ ನಾ ಹಾಕಿರೋ ಬಂಡವಾಳನೂ ಬಂದಿಲ್ಲ, ನಾನು ಚಾಯ್ಸ್ ಮಾಡಿರೋಂಥ ಸೀರೆನೂ ಬಂದಿಲ್ಲ. ಅದರಿಂದ ನಾನು ಲಾಸ್ ಆದೆ. ಸ್ಟಾರ್ಟಿಂಗ್ ಒಳಗೆ ನಾ 5,000 ರೂಪಾಯಿ ಲಾಸ್ ಆದೆ. ನನಗಿನ್ನ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಅದು ಏನೂ ಇರಲಿಲ್ಲ. ಬಟ್ ಇವಾಗ ನನಗೆಲ್ಲ ಗೊತ್ತು. ಆ ಸೀರೆಗೆ ರೇಟ್ ಎಷ್ಟಿತ್ತು, ಆ ಸೀರೆಗೆ ನಾ ಎಷ್ಟು ಅಮೌಂಟ್ ಹಾಕಿದ್ದೆ, ಅದೆಲ್ಲನೂ ಕೂಡ ನನಗೆ ಇವಾಗ ಅನುಭವ ಆಗೈತಿ. ಬಟ್ ಅದು ಮಾಡಿದ್ರೆ ನಾನು ತಪ್ಪನ್ನಂಗಿಲ್ಲ. ಆ ಥರ ಓಕೆ ತಪ್ಪನ್ನಂಗಿಲ್ಲ. ಯಾಕಂದ್ರೆ ಎಲ್ಲರೂ ಸಂಸಾರ ಇರ್ತೈತಿ, ಎಲ್ಲರೂ ಹೊಟ್ಟಿ ಪಡಿಗೆ ಮಾಡ್ತಾರ, ಎಲ್ಲರೂ ಮಕ್ಕಳಿಗೋಸ್ಕರನೇ ಮಾಡ್ತಿರ್ತಾರ. ಎಲ್ಲರೂ ಮಾಡೋದು ಗಂಡ ಮಕ್ಕಳು ಮನೆ ಸಂಸಾರ 4 ದುಡ್ಡು ಸಿಗುತ್ತಾ ಎಲ್ಲರೂ ಹೊಟ್ಟಿ ಪಡಿಗಾಗೆ ಮಾಡ್ತಿರ್ತಾರೆ. ಹಾಗಾಗಿ ನೀವೇನೋ ಒಂದು ಮಾಡಲಕ್ಕ ಯಾರ ಮೇಗೂ ಜಾಸ್ತಿ ಡಿಪೆಂಡ್ ಆಗಿರಬೇಡ್ರಿ. ನಿಮ್ಗೆ ಏನಾದರೂ ಬಿಸ್ನೆಸ್ ಮಾಡೋ ಐಡಿಯಾ ಬೇಕಿತ್ತಪ್ಪ ಅಂದ್ರೆ 4-6 ಕಡೆ ತಿರುಗಾಡ್ರಿ, 4-6 ಅಂಗಡಿ ಕೇಳ್ರಿ, ಕ್ವಾಲಿಟಿ ತಿಳ್ಕೊರಿ, ರೇಟ್ ತಿಳ್ಕೊರಿ. ಒಂದೇ ಕಡೆ ಹೋದ್ರೆ ನಿಮ್ಗೆ ರೇಟ್ ಸಿಗಲ್ಲ. ನಾ ಇವತ್ತು ಎಲ್ಲ ಕಡೆಯಿಂದನೂ ಕೂಡ ಸೀರೆಗಳನ್ನ ಸ್ಟಾಕ್ ಮಾಡ್ತೀನಿ. ಕೆಲವೊಂದು ಆನ್ಲೈನ್ದ ತರಿಸ್ತೀನಿ, ಕೆಲವೊಂದು ಆಫ್ಲೈನ್ದ ತೊಗೊಂಡು ಬರ್ತೀನಿ. ಎಲ್ಲ ಕಡೆಯಿಂದ ತರಿಸ್ತೀನಿ ನಾನು. ಅಂದ್ರೆ ಒಂದೊಂದು ಕಡೆದು ಕ್ವಾಲಿಟಿ ಹೆಂಗೆ ಮೇಂಟೈನ್ ಮಾಡ್ತಾರೆ, ಒಂದೊಂದು ಅಂಗಡಿ ಫುಲ್ ಭಾಳ ಚಂದ ಸೀರೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ, ಒಂದೊಂದು ಕಡೆ ಓಕೆ. ಬಟ್ ಆ ಬಜೆಟ್ ಅಲ್ಲಿಗೆ ಕರೆಕ್ಟ್ ಇರ್ತು ಬಿಡ್ರಿ. ಬಟ್ ಕೆಲವೊಬ್ರು ಏನಂತಾರೆ 100 ರೂಪಾಯಿ ತುಟ್ಟಿ ಆದ್ರೂ ಪರವಾಗಿಲ್ಲ, ಸೀರೆ ಕ್ವಾಲಿಟಿ ಬೇಕು ಅಂತ ಒಬ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇನ್ನೊಬ್ರು ಹಂಗ ಬಜೆಟ್ ಫ್ರೆಂಡ್ಲಿ ಇರಬೇಕು, 4 ದಿನ ಉಟ್ಕೊಂಡು ನಾವು ಒಕ್ಕಟ್ ಬಿಡ್ತೀವ್ರಿ, ನಮಗೆ ಬಜೆಟ್ ಫ್ರೆಂಡ್ಲಿ ಬೇಕು, ಚೆನ್ನಾಗಿರ್ಬೇಕು. ಕೆಲವೊಬ್ರು ಈ ತರ ವಿಚಾರ ಮಾಡ್ತಾರೆ. ಹಂಗೂ ಕಸ್ಟಮರ್ ಅದಾರ, ಹಿಂಗೂ ಕಸ್ಟಮರ್ ಅದಾರ. ನಾವು ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಎಲ್ಲ ನಮ್ಮನೆ ಕಸ್ಟಮರ್ನ ನಾವು ಸ್ವೀಕಾರ ಮಾಡುವಂತ ಒಂದು ಮನೋಭಾವನೆ ನಾವು ಇಟ್ಕೊಂಡಿರ್ಬೇಕು. ಅವ್ರವ್ರ ಥಿಂಕಿಂಗ್ ತಕ್ಕಂಗ, ಅವ್ರವ್ರ ಟೇಸ್ಟಿಗೆ ತಕ್ಕಂಗ ನಾವು ಆ ತರ ನಾವು ನಡ್ಕೋಬೇಕಾಗತ್ತ. ಸೊ ನೀವು ಸೀರೆ ವ್ಯಾಪಾರ ಮಾಡ್ತೀರಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಮಾಡ್ರಿ. ಬಟ್ ನೀವೇ ಓನ್ ಆಗಿ ಅದು 100 ರೂಪಾಯಿ ನೀವು ಮಾಡ್ತೀರಿ. ಈಗ ಹೆಂಗ್ ನಾ 5,000 ರೂಪಾಯಿ ಹಾಕಿ ಮೋಸ ಹೋದ್ನೆ ಅಂತೇಳಿ ಅನ್ಕೋತೀನಲ್ಲ, ಸೊ ಅದೇ ನಾನು ನೇರವಾಗಿನೇ ನಾ ಮಾಡಿದ್ನಿ ಅಂದ್ರೆ ಅದು ಲಾಭ ಆದ್ರೂ ಕೂಡ ನಂದೇ ಹೊಣೆ ಇರ್ತಿತ್ತು, ಲುಕ್ಷನ್ ಆದ್ರೂ ಕೂಡ ನಂದೇ ಹೊಣೆ ಇರ್ತಿತ್ತು. ಹೌದಾ? ಸೊ ನೀವೇ ಹೋಗ್ರಿ, ಪ್ರಾಕ್ಟಿಕಲ್ ಆಗಿ ಒಂದು 4 ಅಂಗಡಿ ಅಡ್ಡಾಡ್ರಿ, ತಿಳ್ಕೋರಿ. ನಾನೆಲ್ಲ ಈಗ ಸದ್ಯಕ್ಕೆ ನಾ ಎಲ್ಲಾದ್ರೂ ಸೀರೆ ತರಿಸ್ಬೇಕಂದ್ರೆ ಯೂಟ್ಯೂಬಲ್ಲಿ ಹೋಗ ಸರ್ಚ್ ಮಾಡ್ತೀನಿ, ಹೋಲ್ಸೇಲ್ ಅಂಗಡಿ ಯೂಟ್ಯೂಬ್ ಸರ್ಚ್ ಮಾಡಿ ಫಸ್ಟ್ಗೆ 1-2 ಸೀರೆ ತರಿಸ್ಕೊಂತೀನಿ. ಕೆಲವೊಂದು ಅಂಗಡಿಯಾಗ ಬಂಡಲ್ ಟು ಬಂಡಲ್ ತಗೋರಿ ಅಂತಾರ. ನಾ ಅಂತಲ್ಲಿ ಕೈ ಹಾಕಕ್ಕೆ ಹೋಗಂಗಿಲ್ಲ, ನನಗೆ ಆಗಂಗಿಲ್ಲ. ಅಷ್ಟು ರೊಕ್ಕ ಇನ್ವೆಸ್ಟ್ ಮಾಡಿ ಸೀರೆ ಬಂದಿಲ್ಲ ಅಂದ್ರ
ಸೊ ಕೆಲವೊಂದು ಅಂಗಡಿ ಸಿಂಗಲ್ ಪೀಸ್ ಕೊಡ್ತಾರ ಏನಂತ ಕೇಳ್ಕೊಂತೀನಿ. ಅವ್ರು ಹ್ಞೂ ಅಂತಂದ್ರೆ 1-2 ಸೀರೆ ತಂದು ಕ್ವಾಲಿಟಿ ಚೆಕ್ ಮಾಡಿ ರೇಟನ್ನು ಕೂಡ ನಂಗೆ ರೀಸನೇಬಲ್ ಅಂತ, ಯಾಕಂದ್ರೆ ನಂಗೆ 1000 ರೂಪಾಯಿ ಸೀರೆ ಸಿಕ್ತಂದ್ರೆ ನಾನು 1200, 1300, 1400 ರೂಪಾಯಿ ಕೊಡ್ಬೋದು. ನನಗೆ ಅಲ್ಲೇ 4000 ರೂಪಾಯಿ ತಂತಂದ್ರೆ ನನಗೆ 4000 ಅಂದ್ರೆ ನಾನು 4500 ಮಾರಬೇಕಾಗುತ್ತಾ. ತೊಗೊಳೋ ಕಸ್ಟಮರು ಕೆಲವೊಬ್ರು ಇದಾರ, ಇಲ್ಲ ಅನ್ನಂಗಿಲ್ಲ. ಬಟ್ ಆದ್ರೂ ನಂಗೆ ಧೈರ್ಯ ಬೇಕಲ್ಲ. ಇನ್ವೆಸ್ಟ್ 1 ರೂಪಾಯಿ ಇನ್ವೆಸ್ಟನ್ನು ಕೂಡ ನನಗೆ ಈ ಸದ್ಯಕ್ಕೆ ನಾನೇ ಹಾಕೋಬೇಕಾಗೈತಿ. ಅದನ್ನ ಹೆಂಗೆ ಮಾಡ್ತಾ ಇರ್ತೀನೋ, ನಾನು ಅದನ್ನ ಹೆಂಗೆ ಮಾಡಿ ತುಂಬ್ತೀನೋ, ಅದನ್ನೆಲ್ಲ ಯಾವ ಥರ ನಾನು ಮೇಂಟೈನ್ ಮಾಡಕೋತೀನೋ ಅದು ನನಗೆ ಗೊತ್ತೈತಿ, ನನ್ನ ಮನಸ್ಸಿಗೆ ಗೊತ್ತೈತಿ, ಅದು ದೇವ್ರಿಗೆ ಗೊತ್ತೈತಿ. ಆಯ್ತಾ. ನಾ ಮಾಡಕತ್ತಿದ್ದು ನನ್ನ ಮನೆಗೇನೆ. ನನಗೆ ಮೊದಲ ನಾ ಗಳಿಸ್ತಿದ್ದಿಲ್ಲ, ಬಟ್ ಅಷ್ಟು ಪ್ರಾಬ್ಲಮ್ಸು, ಅಷ್ಟು ಹಣದ ಕೊರತೆ ಇದ್ದಿಲ್ಲ. ಈಗ ನಾ ಕೈ ತುಂಬ ದುಡಿಯಕತ್ತೀನಿ. ದೇವ್ರ ಆಶೀರ್ವಾದ ನನ್ನ ಕೈಯಾವು ಲಕ್ಷ್ಮಿ ಅದಾಳ. ಅಂತೂ ತನ್ನಕ್ಕೆ ನನಗೆ ಕೊರತೆ ಇಲ್ಲ. ನನ್ನ ಕೈಯ ಲಕ್ಷ್ಮಿ ಅದಾಳ. ಕೈ ತುಂಬ ದುಡಿತೀನಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ನನಗೆ ನಾನು ದುಡಿಯೋದ್ರ ಒಂದು ಲೆವೆಲಿಗೆ ನನಗೆ ಖರ್ಚು ವೆಚ್ಚಗಳು ಆಗಿದಾವ. ಸೊ ಎಲ್ಲ ಒಂದ್ ಕಡೆ ಬೇಜಾರು ಹೋಗುತ್ತೆ ನನಗೆ. ಯಾಕಪ್ಪ ನಾನು ಇಷ್ಟು ದುಡಿತೀನಿ, ನನಗೇನಾದ್ರೂ ಸ್ವಲ್ಪ ನನಗೆ ಮಗಳಿಗೆ ಒಂದು ಆರ್ ಡಿ ಮಾಡ್ಬೇಕನ್ನೋದು ಆಸೆ ಐತಿ, ಇಲ್ಲ ಒಂದು LIC ಆದ್ರೂ ಮಾಡ್ಬೇಕು ಅನ್ನೋದು ಐತಿ. ಯಾಕಂದ್ರೆ ಇದು ಜೀವನ ರೀ, ನಮ್ಮ ಜೀವನ ನೀರಿ ಮ್ಯಾಗಿನ ಗುಳ್ಳು ಇದ್ದಂಗೆ ಈಗಿನ ಟೈಮ್ದೊಳಗೆ. ಅದಕ್ಕೆ ಮಕ್ಕಳಿಗೆ ನಾವು ಸ್ವಲ್ಪ ಏನಾದರೂ ಭಾಳ ಆಗ್ಲಿಕ್ಕಂದ್ರೂ ತಟ್ಟಗರ ಮಾಡ್ಬೇಕಂತೇಳಿ ಈ ತಿಂಗಳಿಂದ ನಾನು ಆರ್ ಡಿ ತುಂಬೇಕಂತ ಅನ್ಕೊಂಡಿದ್ದೆ. ಆರ್ ಡಿ ಆದ್ರೂ ಇನ್ನೂ ಒಂದು 2-3 ಸ್ಕೀಮ್ ಕೇಳ್ಕೊಂಡು ಬಂದಿನಿ ಹೋಗಿ ಪೋಸ್ಟ್ನ್ಯಾಗ. ನನಗೆ ಯಾವಾಗ ಬೆಟರ್ ಅನ್ಸುತ್ತ. ಜಾಸ್ತಿ ನಾನು ಮಾಡಕ್ಕೆ ನನಗೆ ಅಷ್ಟು ಆಗಲ್ಲ, ಯಾಕಂದ್ರೆ ನಂದು ತಿಂಗಳು ಪಗಾರ ಗ್ಯಾರಂಟಿ ಇಲ್ಲ, ನಂದು ಫಿಕ್ಸ್ ಪಗಾರ ಇಲ್ಲ. ಹೌದಾ. ಮತ್ತು ನನ್ನ ಸೀರೆನೂ ಕೂಡ ಅದು ಒಂಥರ ಆಫರ್ ಇದ್ದಂಗೆ ಅದು. ಯಾವಾಗ ಒಂದಿನಕ್ಕೆ 1000 ಆದ್ರೂ ವ್ಯಾಪಾರ ಆಗ್ಬೋದು, 4000 ಆಗ್ಬೋದು, 10,000 ಆಗ್ಬೋದು, ಒಂದೇ ದಿನ ಏನೂ ಆಗದೇನೆ ಇರ್ಬೋದು. ಈ ಥರ ನನಗೂ ಕೂಡ ನಾನು ಕಟ್ಟಕ್ಕೂ ಕರೆಕ್ಟ್ ಆಗಬೇಕು. ಸೊ ನನಗೆ ಒಂದು ಫ್ಯೂಚರೂ ಚಲೋ ಇರ್ಬೇಕು ಅನ್ನೋದೊಂದು ದೃಷ್ಟಿಯಿಂದ ಕೇಳ್ಕೊಂಡು ಬಂದೀನಿ. ಅದು ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ ಈ ವರ್ಷ ಸ್ವಲ್ಪ ಖರ್ಚುಗಳು ಜಾಸ್ತಿ ಅದು. ಇವು ಸಿಟಿ ಊರಾಗ ಮನಿ ಅಂದ್ರೆ ಅದು ಮೇಂಟೈನ್ ಮಾಡ್ಬೇಕಂದ್ರೆ ಅದು ಸಾಮಾನ್ಯ ಮಾತಲ್ರಿ. ಈಗ ಫಸ್ಟ್ಗೆ ನಮ್ದೊಂದು ಹಳೆ ಮನಿ ಇತ್ತಲ್ಲ, ಅಲ್ಲಿ ಮೇಂಟೆನೆನ್ಸ್ ಜಾಸ್ತಿ ಇರಲಿಲ್ಲ. ಸೊ ರೊಕ್ಕದಷ್ಟು ನಮ್ಗೆ ಇದು ಇರಲಿಲ್ಲ. ಈ ಸದ್ಯಕ್ಕೆ ನಮ್ಗೆ ಎಷ್ಟು ದೇವರು, ನಂಗೆ ರಾಯರು ನನಗೆ ಎಷ್ಟು ಒಂದದು ಹೆಲ್ಪ್ ಮಾಡಿಕೊಟ್ಟಾರಂದ್ರೆ ಇವತ್ತಿಗೆ ಅನಿಸ್ತೈತಿ, ಹಬ್ಬ ರಾಯರು ನನ್ನ ಪಾಲಿಗೆ ಅವತ್ತು ಬರ್ಲಿಕ್ಕಪ್ಪ ಅಂದ್ರೆ ನಮ್ಮ ಪರಿಸ್ಥಿತಿ ಇವತ್ತು ಹೆಂಗಪ್ಪ ಅನ್ನೋದು ಕೂಡ ನನಗೆ ಒಂದೊಂದ್ಸರಿ ವಿಚಾರ ಬರ್ತೈತಿ. ಸೊ ಇಷ್ಟು ನಮ್ಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಾನಂದ್ರೂ ಕೂಡ ಒಂದೊಂದು ಟೈಮ್ದಾಗ ನಮ್ಮ ರೊಕ್ಕಕ್ಕೆ ಎಷ್ಟು ಬಡ್ದಾಡ್ತೀನಿ ಗೊತ್ತೇನು ನಾನು. ಅಷ್ಟು ಒಂದೊಂದ್ಸರಿ ನಾವು ಹೋಲ್ಸೇಲ್ ರೇಟ್ನಾಗ ಎಷ್ಟು ಸೀರೆ ತಂದಿರ್ತೀನಿ, ಮ್ಯಾಗ 100 ರೂಪಾಯಿ ಸಿಕ್ಕರೂ ನಾನು ಪೋಸ್ಟಿಗೆ ಪಾರ್ಸಲ್ ಹಾಕೋದಿಕ್ಕೆ ಆಗತ್ತೆ ಬಿಡ ಅಂತೇಳಿ ನಾ ಗಂಟೆ ಬಂದರೂ ನಾವು ಕೊಟ್ಟು ಬಿಡ್ತೀನಿ. ಅಷ್ಟು ನೀಡಿರ್ತೈತಿ ನನಗೆ ಒಂದೊಂದು ಸರಿಗ. ಆ ಥರ ಮಾಡ್ತಿರ್ತೀನಿ. ಏನೂ ಆಗಲ್ಲಕ್ಕ. ಅದು ಬಂದಿದ್ದನ್ನ ಅದು ನಿಭಾಯಿಸುವಂಥ ಶಕ್ತಿ ಸಾಮರ್ಥ್ಯ ನಂಗೆ ಈಗ ದೇವ್ರು ಕೊಡಕತ್ತಾನಂದ್ರೆ ಅದಕ್ಕೆ ನಾ ಯಾವತ್ತಿಗೂ ಕೂಡ ಅದನ್ನು ಆಭಾರಿಯಾಗಿರ್ತೀನಿ. ನನ್ನ ಕಷ್ಟ ಕಾಲದೊಳಗೆ ನನಗೆ ಯಾರೋ ನನ್ನ ಕಸ್ಟಮರ್ ನನಗೆ ಸೀರೆ ತೊಗೊಂಡ್ರು ಅವ್ರನ್ನ ನಾನು ದೇವ್ರು ಅಂತೀನಿ. ನನ್ನ ಗ್ರಾಹಕ ದೇವರಿಗೆ ನಾನು ಯಾವತ್ತೂ ಕೈ ಮುಗಿತೀನಿ, ಅವ್ರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಬೇರೆ ಕಡೆ ತೊಗೊಳೋದ ನನ್ನ ಹತ್ರ ಸೀರೆ ತಗೋರಿ, ಖಂಡಿತವಾಗಲೂ ಕೂಡ ನಿಮ್ಗೊಂದು ಬೆಟರ್, ಒಂದು ಬೆಸ್ಟ್ ಕ್ವಾಲಿಟಿ ನಾನು ಒಳ್ಳೆ ರೇಟಿಗೆ ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ತುಂಬ ಸೀರೆಗಳನ್ನ ಉಡುಗೊರೆಯಾಗಿನೂ ಕೂಡ ಕೊಡ್ಬೇಕಂತ ಅನ್ಕೊಂಡೀನಿ. ಆ ಶಕ್ತಿ ನನಗೆ ಆ ರಾಯರಿಕೊಳ್ಳಿ ನಾನು ಖಂಡಿತವಾಗಲೂ ಕೂಡ ಕೆಲವೊಂದು ಹೆಣ್ಮಕ್ಳಿಗೆ ನಾನು ಸೀರೆನ ಫ್ರೀಯಾಗಿ ಕೊಡುವಂಥ ಒಂದಷ್ಟು ಐಡಿಯಾಗಳು ಇದಾವೆ. ನೋಡೋಣ. ತೆಗಿನ ಕಾಲ ಸೀರೆ ಇಲ್ಲದೆ ಯಾರೂ ಇರಂಗಿಲ್ಲ. ಬಟ್ ಸೀರೆ ಮಾಡೋದ ಇಲ್ಲ ಏನಾದರೂ ಬೇರೆ ಏನಾದರೂ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಐತಿ. ನೋಡೋಣ ಮತ್ತು ಏನಾಗುತ್ತೋ ಮುಂದೆ ಅದನ್ನು ಆ ಥರ ಮಾಡ್ತೀನಿ. ಈ ವಿಡಿಯೋದೊಳಗೆ ಏನೇನೋ ಹೇಳ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದೆ. ಬಟ್ ವಿಡಿಯೋ ಮಾಡ್ತಾ ನನ್ನ ಮನಸ್ಸಲ್ಲಿ ಏನೇನೈತೋ ಅದೆಲ್ಲನೂ ಕೂಡ ನಾನು ಒದರಿ ಬಿಟ್ಟಿದ್ದೀನಿ. ನೋಡ್ರಿ, ಇಲ್ಲಿರೋದು ಪಟ್ಟಂತ ಇಲ್ಲಿ ಬಂದುಬಿಡ್ತೈತಿ. ನನಗೆ ಜೀವನದೊಳಗೆ ಅನುಭವ ಭಾಳ ಮುಖ್ಯ ಆಗಿರ್ತೈತಿ. ಅನುಭವ ಯಾರು ಕೊಡ್ತಾರಲ್ಲ ಅವರ ನಮಗೆ ದೇವರು. ಯಾಕಂದ್ರೆ ನಮ್ಗೆ ಅನುಭವ ಇರ್ಲಿಕ್ಕೆ ನಮ್ಗೇನು ಗೊತ್ತಾಗಂಗಿಲ್ಲ. ನಮಗೆ ಯಾರು ಮೋಸ ಮಾಡ್ತಾರೆ ಅವರೇ ನಮ್ಗೆ ದೇವರು. ಅವರಿಂದ ನಾವು ಎಚ್ಚರವಾಗಿ ಕೆಲಸ ಮಾಡೋಕೆ ಶುರು ಮಾಡ್ತೀವಿ. ಹೌದಾ. ಇವಾಗ ಸೀರೆ ಒಳಗೆ ನಂಗೆಲ್ಲ ರೇಟ್ ಗೊತ್ತಾಗುತ್ತೆ. ಯಾವುದೇ ಸೀರೆ ತೊಗೊಂಬರಿ, ಈ ಸೀರೆಗೆ ಇಷ್ಟು ರೇಟ್ ಅಂತೇಳಿ ಒಂದು ಅಂದಾಜನಾದರೂ ಕೂಡ ನಾನು ಕೆಲವೊಬ್ರು ಮೊನ್ನೆ ಬೇರೆ ಒಂದು 4 ಫೋಟೋ ಹಾಕಿದ್ರು ಬೇರೆ ಕಡೆ ಸೀರೆನ, ಇದಕ್ಕೆ ಅಂದಾಜು ಹೇಳ್ರಿ ಅಂತೇಳಿ. ಬಟ್ ನಾ ಹೇಳಲಿಲ್ಲ. ಯಾಕಂದ್ರೆ ನಾನು ನನ್ನ ಹತ್ರ ಇರೋ ಸೀರೆಗಳಿಗೆ ನನ್ನ ರೇಟ್ ಗೊತ್ತೈತಿ. ಕ್ವಾಲಿಟಿ ಬೇರೆ ಇರ್ತಾವೆ, ನೋಡೋಕೆ ಸೇಮ್ ಕಾಣಿಸ್ತಾವೆ. ನಾವೊಂದು ರೇಟ್ ಹೇಳೋದಕ್ಕೂ ಅವ್ರದ್ದು ಬೇರೆ ಸೀರೆ ಸೇಲರ್ಸ್ಗೆ ಹೊಡ್ತಾ ಬೀಳ್ತೈತಲ್ಲ. ನಾ ಏನೋ ಒಂದು ಕಡಿಮೆ ರೇಟ್ ಹೇಳ್ಬಿಟ್ಟಿನ ಅಂತ ತಿಳ್ಕೊರಿ. ಅವ್ರು ಯಾರ ಹತ್ರ ತೊಗೊಂಡಿದ್ರಲ್ಲ ಅವ್ರಿಗೋಗಿ ಮತ್ತೆ ಎನ್ಕ್ವೈರಿ ಮಾಡ್ತಾರೆ. ಅವ್ರು ನೋಡ್ರಿ ಇವ್ರ ಹತ್ರ ಈ ಥರ ಸಿಗ್ತೋ ರೇಟ, ನಿಮ್ಮ ಹತ್ರ ಈ ಥರ ಯಾಕಂದ್ರೆ ಅದಕ್ಕೆ ನಾನು ಓಪನ್ ಆಗಿ ಸೀರೆ ರೇಟ್ ಹಾಕಂಗಿಲ್ಲ. ತುಂಬ ಜನ ಇವಾಗ ಭಾಳ ಕಾಂಪಿಟೇಷನ್ ಐತಿ ವಿಡಿಯೋ ಆನ್ಲೈನ್ದೊಳಗೆ. ಹಾಗಾಗಿ ನಾನು ಯಾರಿಗೆ ಇಂಟ್ರೆಸ್ಟ್ ಇರ್ತೈತಿ ಅವ್ರು ಬಂದು ವಾಟ್ಸಪ್ ಮಾಡ್ತಾರೆ, ಫೋಟೋ ಕಳಿಸ್ತಾರೆ. ಇತ್ತಂದ್ರೆ ಕೊಡ್ತೀನಿ, ಇಲ್ಲಿಕಂದ್ರೆ ಇಲ್ಲ. ಸೊ ಓಕೆ. ನೋಡ್ರಿ, ತುಂಬ ಸೆಕೆ, ಫ್ಯಾನ್ ಬಂದ್ ಮಾಡಿದೆ ನಾನು. ಒಟ್ಟಿನಲ್ಲಿ ಅನುಭವ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಯಾರನ್ನ ನಂಬಾರ್ದ್ರಿ. ಸೀರೆ ಅಲ್ಲ, ನೀವು ಯಾವುದೇ ಬಿಸ್ನೆಸ್ ಮಾಡಿರಿ, ನೀವು ಓನ್ ಆಗಿ ಮಾಡಿರಿ, ನಿಮ್ಮ ಹಣನ ನೀವು ಇನ್ವೆಸ್ಟ್ ಮಾಡಿರಿ.
ಯಾರ ಮಾತಿಗೂ ಕೇಳಿ ಮಾಡಿದ್ನಿ ಅಂದ್ರೆ ನಾಳೆ ಅವ್ರು ಹೇಳಿದ್ರು ಮಾಡಿದೆ ಲಾಭ ಆಯ್ತಂದ್ರೆ ಅಷ್ಟು ನೆನೆಸ್ತೀವೋ ಬಿಡ್ತೀವೋ ಅವ್ರನ್ನ. ಅದ್ರ ಲುಕ್ಷಣ ಆಯ್ತಂದ್ರೆ ಅಯ್ಯೋ ಇವರಿಂದ ಲುಕ್ಷಣ ಆಯಿತು, ಇವರಿಂದ ಲುಕ್ಷಣ ಆಯಿತು, ಬೇಡ. ಆ ಥರ ಮಾತಾಡೋದು, ಆ ಥರ ಹೇಳೋದು ಬೇಡ. ಅದರಿಂದ ಕೆಟ್ಟ ಸಂಖ್ಯೆ ನೀವು ಏನೇ ಮಾಡಿದ್ರು ಕೂಡ ಅದು ಲಾಭ ಆದರೂ ನಿಮಗೆ ಇರುತ್ತೆ, ಲುಕ್ಷಣ ಆದ್ರೂ ನಿಮಗೆ ಇರುತ್ತೆ. ಓನಾಗಿ ಮಾಡಿರಿ, ಸ್ವಂತ ಮಾಡಿರಿ. ಓಕೆ, ಥ್ಯಾಂಕ್ ಯು.